ಇರಾನ್ನ ಪ್ರತಿಕಾರದ ದಾಳಿಗೆ ಸಿಡಿದೆದ್ದಿರೋದು ಅಮೆರಿಕ. ಇರಾನ್ ಅಡಗಿಸಿದ್ದ ಕ್ಷಿಪಣಿಗಳು ಯುಎಸ್ನಿಂದ ವುಡೀಸ್ 4B2 ಬಾಂಬರ್ಗಳನ್ನ ಬಳಸಿ ಅಮೆರಿಕ ದಾಳಿ. ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಣಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಲಾಗಿದೆ. B2 ಬಾಂಬರ್ ಅನ್ನ ಬಳಸಿದ ಬಗ್ಗೆ ದೃಢಪಡಿಸ್ತಾ ಇರುವಂತದ್ದು ಅಮೆರಿಕ. ಸದ್ಯದ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅಂತಾನೆ ಇದನ್ನು ಕರೆಯಲಾಗುತ್ತೆ. B2 ಅಂತ ಕರೆಯೋದು. ಇಸ್ರಾಯೇಲ್ ಇರಾನ್ ಮಧ್ಯ ನಡೀತಾ ಇರುವ ಕಾದಾಟಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಎಲ್ಲ ಕೊಟ್ಟಾದ ಮೇಲೆ ಫಸ್ಟಿಗೆ ಹೇಳಿದ್ದು ಇದೇ ಸ್ಟೇಟ್ಮೆಂಟ್ನ. ಇರಾನ್ನ ಫೋರ್ಡ್ ಪರಮಾಣು ಘಟಕದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಆಗ್ಲೇ ನೋಡಿ 14,000 kg ತೂಕದ ಬಾಂಬ್ ಹಾಕ್ಲಾಗತ್ತಾ ಅನ್ನೋ ಪ್ರಶ್ನೆಗಳೆಲ್ಲ ಎದ್ದಿತ್ತು. ಈ ಹಿಂದೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಇದನ್ನು ಹೇಳಲಾಗ್ತಾ ಇತ್ತು. ಪ್ರಮುಖವಾಗಿ ಇವುಗಳನ್ನೇ ಗುರಿಯಾಗಿಸ್ಕೊಂಡು ಅಂತ. ಈಗ ಶಕ್ತಿಶಾಲಿಯಾದಂಥ B2 ಬಾಂಬ್ ಅನ್ನ ಬಳಕೆ ಮಾಡಲಾಗಿದೆ ಅನ್ನೋದನ್ನ ದೃಢಪಡಿಸಲಾಗ್ತಾ ಇದೆ. ನೋಡಿ, ಇದು ಈ ಫೋರ್ಡ್ ಮೇಲೆ ಯಾಕೆ ಇವ್ರು ಕಣ್ಣಿಟ್ಕೊಂಡಿದ್ದಾರೆ ಅಂತಂದ್ರೆ, ಇರಾನ್ ರಾಜಧಾನಿ ಟೆಹರ್ನಿಂದ 100 ಕಿಲೋಮೀಟರ್ ದೂರದಲ್ಲಿರೋದು ಈ ಫೋರ್ಡ್ ಘಟಕ. ಬೆಟ್ಟದ ಮೇಲೆ ಸ್ಥಾಪನೆ ಮಾಡಲಾಗಿದೆ. ಫೋರ್ಡ್ ಅತ್ಯಂತ ರಹಸ್ಯ ಮತ್ತು ಬಿಗಿ ಭದ್ರತೆಯ ಸೌಲಭ್ಯವಾಗಿದ್ದು 2009ರಲ್ಲಿ ಸಾರ್ವಜನಿಕವಾಗಿ ವಿಚಾರ ಬೆಳಕಿಗೆ ಬಂದಿತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ಕಳೆದ ಬಾರಿಯೂ ಕೂಡ ಅಟ್ಯಾಕ್ ಮಾಡಲಾಗಿತ್ತು. ಸೊ ಈಗ ಮತ್ತೊಮ್ಮೆ ಟ್ರಂಪ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರೋದು, ನಾವು ಸುಮ್ಮನೆ ಬಿಡಲ್ಲ, ನಾವು ಬಹಳ ಎಫೆಕ್ಟಿವ್ ಆಗಿ ಅಟ್ಯಾಕ್ ಅನ್ನ ಮಾಡ್ತೀವಿ, ಜೊತೆಗೆ ದೃಢಪಡಿಸ್ತಾ ಇದ್ದಾರೆ B2 ಬಾಂಬರ್ಗಳನ್ನ ಬಳಸಿದ್ದೀವಿ ಅನ್ನೋದನ್ನ ದೃಢಪಡಿಸ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಅಮೆರಿಕ ತನ್ನ ಏನೇನು ಮಾಡ್ತಾ ಇದೆ ಅನ್ನೋದನ್ನ ಅಫಿಷಿಯಲ್ ಆಗಿ ಜಗತ್ತಿನ